ಮುಖ್ಯ ಅತಿಥಿಗಳು ತಂಡದ ಪರಿಚಯವನ್ನ ಮಾಡಿಕೊಳ್ತಾ ಇದ್ದಾರೆ. ಒಟ್ಟು 11 ಶಾಲೆಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ರತಿ ಶಾಲೆಯ ದಾವಣಗೆರೆ, ಮಹಾರಾಷ್ಟ್ರ, ಗೋವಾ ಇತ್ಯಾದಿ ಪ್ರದೇಶಗಳಲ್ಲಿ ಸಿಗಂದೂರು ಸೇತುವೆ ಆಗೋದಕ್ಕಿಂತ ಮೊದಲು ತನ್ನ 9ನೇ ವಯಸ್ಸಿನಲ್ಲಿ ಇಡೀ ಈ ತುದಿಯಿಂದ ಆ ತುದಿಯವರೆಗೆ ಈಜಿ ದಡವನ್ನು ಸೇರಿರ್ತಕ್ಕಂಥ ವಿದ್ಯಾರ್ಥಿನಿ ಹೇಳೋದನ್ನ ನಾವು ಗಮನಿಸಬೇಕಾಗಿರ್ತದೆ. ಅವರ ಈ ಸಾಧನೆಗೆ ಒಂದು ಉತ್ತಮವಾದ, ದೊಡ್ಡದಾದ, ಗಟ್ಟಿಯಾದ ಕರತಾಡನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಷ್ಟೊಂದೇ ಗೋವಾದಲ್ಲಿ ನಡೆದಿರ್ತಕ್ಕಂಥ ಈಜು ಸ್ಪರ್ಧೆಯಲ್ಲಿ ಬಹುಮಾನವನ್ನ ಗಳಿಸಿರ್ತಾನೆ. ಅತ್ಯಂತ ಹಿರಿಯ ವಯಸ್ಸಿನಲ್ಲಿ ಹಿರಿಯ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿನಿ ಕುಮಾರಿ ಶ್ರೇಯಾ. ಮೀನುಗಳ ಜೊತೆ ಸ್ಪೋರ್ಟ್ಸ್ಗೆಲ್ಲ ಸೇರ್ಕೊಂಡಿದ್ದೀರಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಯಾವುದು ತೊಂದರೆಗಳಾಗದಂತೆ ಒಳ್ಳೆ ರೀತಿಯಿಂದ ಸ್ಪೋರ್ಟ್ಸ್ ಆಡಬೇಕಾಗಿದೆ. ಪಟ್ಟಣದ 11 ಶಾಲೆಗಳ ಒಂದು ಇದು ಕ್ರೀಡಾಕೂಟ ಆಗಿದೆ. ಈ ಕ್ರೀಡಾಕೂಟ ಈಗಾಗಲೇ 19 ಮತ್ತು 20ನೇ ತಾರೀಕು ಈ 2 ದಿನಗಳು ನಡಿಬೇಕಾಗಿತ್ತು. ಕಾರಣಾಂತರಗಳಿಂದ ನಡೆದಿಲ್ಲ. ಅದನ್ನ ಇವತ್ತು ಮತ್ತೆ ನಾಳೆ ಆಯೋಜನೆ ಮಾಡಲಾಗಿದೆ ಸರ್ಕಾರದ ಮಾರ್ಗದರ್ಶನದ ಮೇರೆಗೆ. ಈ ಕ್ರೀಡಾಕೂಟ ನಡೆಸಲಿಕ್ಕೆ ನಮ್ಗೆ ಮೊದಲು ಇಲಾಖೆ ನಮಗೆ ಸಹಕಾರ ನೀಡಿದೆ. ಹಾಗಾಗಿ ನಾನು ಇಲಾಖೆಗೆ ಆಭಾರಿಯಾಗಿರ್ತೇನೆ. ಹಾಗೆ ಈ ಕ್ರೀಡಾಕೂಟ ಇಷ್ಟು ಅಚ್ಚುಕಟ್ಟಾಗಿ ನಡೀಲಿಕ್ಕೆ ನಮ್ಮ ಶಾಲೆಯ ಆಡಳಿತ ಮಂಡಳಿ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ನಾನು ಸ್ವಾಗತವನ್ನು ಈ ಸಂದರ್ಭ ಬಯಸ್ತೇನೆ. ಅಧ್ಯಕ್ಷರಾಗಿರ್ಬೋದು, ಆಡಳಿತ ಮಂಡಳಿ ಎಲ್ಲ ಪದಾಧಿಕಾರಿಗಳಿಗಾಗಿರ್ಬೋದು, ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಆಭಾರಿಯಾಗಿರ್ತೇನೆ. ಹಾಗೂ ಈ ಒಂದು ಕ್ರೀಡಾಕೂಟಕ್ಕೆ ಈ 11 ಶಾಲೆಗಳ ಎಲ್ಲ ಮುಖ್ಯ ಶಿಕ್ಷಕರು, ದೈಹಿಕ ಶಿಕ್ಷಕರು ಕೂಡ ನಮಗೆ ಸಹಕಾರ ನೀಡಿದ್ದಾರೆ. ನಿನ್ನೆ ದಿನ ಮಳೆಯದು ಕೂಡ ಬಂದು ಮಾರ್ಕಿಂಗ್ ಮಾಡಿ ಟೈಸ್ ಅನ್ನ ಹಾಕಿ ನಮಗೆ ಸಹಕರಿಸಿದ್ದಾರೆ. ಅವರಿಗೆ ಕೂಡ ನಾನು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ನಡೀಬೇಕಂದ್ರೆ ದಾನಿಗಳ ಪಾತ್ರ ಬಹಳ ಮುಖ್ಯ. ನಮ್ಗೆ ದಾನಿಗಳು ಸಾಕಷ್ಟು ಜನ ಸಹಕರಿಸಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸತಕ್ಕಂತ ಎಲ್ಲ ದಾನಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಆಡಳಿತ ಮಂಡಳಿಯ ಪರವಾಗಿ ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಹಾಗೂ ಈ ಒಂದು ಕ್ರೀಡಾಕೂಟ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೀಲಿಕ್ಕೆ ರೆಫರಿಗಳು ಕೂಡ ಇದ್ದಾರೆ. ಅವರುಗಳಿಗೆ ನಾನು ಹೇಳ್ತಕ್ಕಂಥ ಅವರಲ್ಲಿ ಕೋರಿಕೊಳ್ಳೋದೇನೆಂದ್ರೆ ನಿಷ್ಪಕ್ಷಪಾತವಾದಂತಹ ತೀರ್ಪನ್ನು ನೀಡಿ ಈ ಕ್ರೀಡಾಕೂಟದಲ್ಲಿ ಯಾವುದೇ ರೀತಿಯ ಭಂಗಗಳಾಗದೇ ಇರಾಗೆ, ಯಾವುದೇ ರೀತಿಯ ತೊಂದರೆಗಳಾಗದೇ ಇರಾಗೆ ನೋಡ್ಕೋಬೇಕು ಅಂತ ತೀರ್ಪುಗಾರರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಕ್ರೀಡಾಪಟುಗಳು ಕೂಡ ತುಂಬಾ ಸ್ಪೋರ್ಟಿವ್ ಆಗಿತ್ತು. ಕ್ರೀಡೆ ಅಂದ್ರೆ ಇಲ್ಲಿ ಕ್ರೀಡೆ ನಡೆಯೋದೇ ಬಹಳ ಮುಖ್ಯವಾಗಿ ಶಾಂತಿ ಮತ್ತೆ ಸೌಹಾರ್ದತೆ, ಪೀಸಿಗೋಸ್ಕರ. ಮತ್ತೆ ಬಾಂಧವ್ಯ, ಒಂದು ಶಾಲೆಯ ಮತ್ತು ಇನ್ನೊಂದು ಶಾಲೆ ನಡುವೆ ಒಂದು ಉತ್ತಮವಾದಂತಹ ಬಾಂಧವ್ಯವನ್ನ ವೃದ್ಧಿಸ್ಲಿಕ್ಕೋಸ್ಕರವಾಗಿ, ಮತ್ತೆ ಶಾಂತಿ ಸೌಹಾರ್ದತೆ ಇವನ್ನ ಮೂಡಿಸ್ಲಿಕ್ಕೋಸ್ಕರವಾಗಿ, ಮತ್ತೆ ಕ್ರೀಡಾ ಪ್ರತಿಭೆಯನ್ನ ತೋರ್ಪಡಿಸ್ಲಿಕ್ಕೋಸ್ಕರವಾಗಿ. ಯಾಕಂದ್ರೆ ವಲಯ ಮಟ್ಟ ಅಂದಾಗ ಇದರಲ್ಲಿ ಪಟ್ಟಣ ವಲಯನೂ ಕೂಡ ಇದೆ, ಪಟ್ಟಣದ ಕೆಲವು ಶಾಲೆಗಳಿದಾವೆ, ಹಾಗೂ
ಗ್ರಾಮೀಣ ಭಾಗದ 2 ಆಯ್ದ ಶಾಲೆಗಳು ಕೂಡ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾವೆ. ಸೊ ಎಲ್ಲ ಕ್ರೀಡಾಪಟುಗಳು ತುಂಬಾ ಸ್ಪೋರ್ಟಿವ್ ಆಗಿ ಭಾಗವಹಿಸಿ ಯಾವುದೇ ರೀತಿಯ ಸಮಸ್ಯೆಗಳು ಆಗದೇ ಇರೋಂಗೆ ನೋಡಿಕೊಂಡು ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನಡಿಲಿಕ್ಕೆ ನೀವೆಲ್ಲ ಸಹಕರಿಸಬೇಕು ಅಂತ ಹೇಳಿ ನಾನು ಈ ಕ್ರೀಡಾಕೂಟದ ಸಂಚಾಲಕನಾಗಿ ತಮ್ಮಲ್ಲಿ ಕೋರ್ಕೊಳ್ತಾ ನನ್ನ 2026-27ನೇ ಸಾಲಿನ ಪಟ್ಟಣ 2 ವಲಯ ಮಟ್ಟದ ಕ್ರೀಡಾಕೂಟದ ಸಂಘಟಕರಾಗಿ ಎಚ್ ಲಿಂಗಪ್ಪ ಪ್ರೌಢಶಾಲೆಯು ಈ ಒಂದು ಸಂಘಟನೆ ವಹಿಸಿಕೊಂಡು ಅತ್ಯಂತ ಅರ್ಥಪೂರ್ಣವಾಗಿ ಒಂದು ವೇದಿಕೆ ಕಾರ್ಯಕ್ರಮ ಮುಕ್ತಾಯ ಹಂತದಲ್ಲಿದೆ. ಈ ಕ್ರೀಡಾಕೂಟ ಇಲಾಖೆಯ ವತಿಯಿಂದ ನಡೀತಕ್ಕಂತ ಒಂದು ಕ್ರೀಡಾಕೂಟ. ಸೊ ಈ ಕ್ರೀಡಾಕೂಟದಲ್ಲಿ ಎಲ್ಲ ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಿ ಕ್ರೀಡಾ ಮನೋಭಾವದಿಂದ ಆಟವನ್ನು ಆಡಿ ನಮ್ಮ ವಲಯಕ್ಕೆ ಮತ್ತೆ ನಮ್ಮ ತಾಲೂಕಿಗೆ ಹೆಸರನ್ನ ತರ್ರಿ ಅಂತ ಹೇಳ್ತಾ ಎಲ್ಲ ಕ್ರೀಡಾಪಟುಗಳಿಗೂ ಶುಭವಾಗಲಿ ಅಂತ ಹಾರೈಸ್ತಾ, ಮತ್ತೆ ಯಾವುದೇ ಅಹಿತಕರ ಘಟನೆಗಳಿಗೆ ಗೊಂದಲ ಆಗದಂತೆ ನೋಡ್ಕೋಬೇಕು. ಪೋಷಕರು ಮತ್ತೆ ಏನು ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಮುಖ್ಯ ಶಿಕ್ಷಕರಿದ್ದೀರಿ, ಪೋಷಕರಿದ್ದೀರಿ, ಶಿಕ್ಷಕರಿದ್ದೀರಿ, ಯಾವುದೇ ರೀತಿಯ ಗೊಂದಲಕ್ಕೆ ಆಸ್ಪದ ಕೊಡದಂತೆ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ಹೇಳಿ ನಮ್ಮ ಸಂಘದ ಪರವಾಗಿ ಮತ್ತು ಇಲಾಖೆಯ ಪರವಾಗಿ ನಾನು ಕೇಳ್ಕೊಳ್ತೇನೆ. ಸೇರಿರುವುದು ಕೇವಲ ಸ್ಪರ್ಧೆಗಾಗಿ ಅಲ್ಲ, ನಮ್ಮ ಐಕ್ಯತೆ ಮತ್ತು ಉತ್ಸಾಹವನ್ನು ಆಚರಿಸಲು ಎನ್ನುತ್ತಾ ಜವಾಬ್ದಾರಿಯುತವಾಗಿ ನ್ಯಾಯಪೂರ್ಣವಾಗಿ ಇಲಾಖೆಗೆ ಗೌರವ ನಂತರ ಬಾಲಕರಿಗಾಗಿ 100 ಮೀಟರ್ ಓಟ ಈ ಘಟ್ಟದ